ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಚು. ನಾನಿವತ್ತು ಸ್ಕಿನ್ ವೈಟ್ನಿಂಗ್ ಕ್ರೀಮ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಸ್ಕಿನ್ ಬೆಳ್ಳಗಾಗಬೇಕಂತ ಏನೇನೆಲ್ಲ ಟ್ರೈ ಮಾಡ್ತೀವಿ. ಯಾರಾದರೂ ಒಂದು ಕ್ರೀಮ್ ಬಗ್ಗೆ ಹೇಳಿದರೆ ನಾವು ಆ ಕ್ರೀಮ್ ಕೂಡ ತಂದು ಯೂಸ್ ಮಾಡ್ತೀವಿ. ಅದೆಷ್ಟು ಸರಿ, ಒಳ್ಳೆಯದಾ ಕೆಟ್ಟದಾ ಅಂತ ಕೂಡ ಯೋಚನೆ ಮಾಡೋದಿಲ್ಲ. ಎಷ್ಟೋ ಸಲ ಈ ಸ್ಕಿನ್ ವೈಟ್ನಿಂಗ್ ಕ್ರೀಮ್ಗಳನ್ನ ಬಳಸಿ ಎಷ್ಟೋ ಸಲ ನಮ್ಮ ಫೇಸ್ಗೆ ಎಫೆಕ್ಟ್ ಆಗಿರೋದು ಉಂಟು. ಇವತ್ತಿನ ವಿಡಿಯೋದಲ್ಲಿ ಸ್ಕಿನ್ ವೈಟ್ನಿಂಗಿಗೆ ಬೇಕಾಗಿರುವಂತಹ ಕ್ರೀಮ್ಗಳನ್ನ ನಾನು ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ. ಬನ್ನಿ ನೋಡ್ಕೊಂಬರೋಣ. ವಾವ್ ಫೇರ್ನೆಸ್ ಕ್ರೀಮ್, ಇದೊಂದು ತುಂಬ ಒಳ್ಳೆಯ ಕ್ರೀಮ್ ಅಂತ ಹೇಳ್ಬೋದು. ಇದರಲ್ಲಿ ಯಾವುದೇ ಥರ ಕೆಮಿಕಲ್ನ ಯೂಸ್ ಮಾಡೋದಿಲ್ಲ. ಇದರಲ್ಲಿ SPF 20 ಇದೆ. ನಿಮ್ಮ ಸ್ಕಿನ್ಗೆ ಯಾವುದೇ ತರಹ ಡ್ಯಾಮೇಜ್ ಆಗದ ಹಾಗೆ ಕಾಪಾಡುತ್ತೆ. ಆ್ಯಂಟಿ ಏಜಿಂಗು ಈ ಕ್ರೀಮ್ಗೆ ತುಂಬ ಒಳ್ಳೆಯದು. ಈ ಕ್ರೀಮನ್ನು ಎಲ್ಲ ಸ್ಕಿನ್ ಟೈಪರ್ ಕೂಡ ಯೂಸ್ ಮಾಡ್ಬೋದು. ಈ ಕ್ರೀಮ್ ಆನ್ಲೈನಲ್ಲಿ ಸಿಗುತ್ತೆ. ಮಾಮಾ ಅರ್ಥ್ ಅವರ ಕ್ರೀಮ್. ಈ ಮಾಮಾ ಅರ್ಥ್ ಅವರ ಕ್ರೀಮಲ್ಲಿ ಆರ್ಟಿಫಿಷಿಯಲ್ ಕಲರ್ ಇರೋದಿಲ್ಲ. ಇದೊಂದು ಒಳ್ಳೆಯ ಕ್ರೀಮ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಯಾವುದೇ ಥರ ಆಶ್ ಆಗಿರುವಂತಹ ಕೆಮಿಕಲ್ನ ಅವರು ಯೂಸ್ ಮಾಡೋದಿಲ್ಲ. ಇದರಲ್ಲಿ SPF 20+ ಕೂಡ ಇದೆ. ಸನ್ಸ್ಕ್ರೀನ್ ಬಳಸುವಂತಹ ಅವಶ್ಯಕತೆ ಇರೋದಿಲ್ಲ. ಇದು ಎಲ್ಲ ತರಹ ಸ್ಕಿನ್ ಟೈಪ್ ಅವ್ರಿಗೂ ತುಂಬ ಯೂಸ್ಫುಲ್ ಆಗುತ್ತೆ. ಇದರಿಂದ ತುಂಬ ಸ್ಕಿನ್ ಗ್ಲೋ ಬರುತ್ತೆ. ಲೋಟಸ್ ವೈಟ್ ಗ್ಲೋ ಕ್ರೀಮ್. ಈ ಕ್ರೀಮ್ ಫೇಸ್ ವಾಶ್ ಆದಮೇಲೆ ಮಾರ್ನಿಂಗ್ ಯೂಸ್ ಮಾಡ್ಬೋದು. ಇದೊಂದು ಒಳ್ಳೆಯ ಡೇ ಕ್ರೀಮ್ ಅಂತಲೇ ಹೇಳ್ಬೋದು. ಈ ಕ್ರೀಮ್ನ ಕೂಡ ಆಲ್ ಸ್ಕಿನ್ ಟೈಪ್ ಅವ್ರು ಕೂಡ ಯೂಸ್ ಮಾಡ್ಬೋದು. ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ, ಅದರಲ್ಲೂ ಆಯಿಲಿ ಸ್ಕಿನ್ ಇರೋರಿಗೆ ಇದು ತುಂಬ ಉಪಯೋಗ ಆಗುತ್ತೆ. ಅದರಲ್ಲೂ ಪಿಂಪಲ್ ಇರೋರು ಕೂಡ ಇದನ್ನು ಉಪಯೋಗಿಸ್ಬೋದು. ಇದು ಫ್ಯಾನ್ಸಿ ಸ್ಟೋರಲ್ಲಿ ಚಿಕ್ಕ ಸೈಜಲ್ಲಿ ಇದು ಸಿಗುತ್ತೆ. ಇವೆಲ್ಲ ಒಂದು ಒಳ್ಳೆಯ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಅಂತಲೇ ಹೇಳ್ಬೋದು. ಇವೆಲ್ಲ ನಿಮಗೆ ಕಾಸ್ಟ್ಲಿನೂ ಅನ್ನಿಸ್ಬೋದು. ಇವೆಲ್ಲ ಹಾರ್ಶ್ ಕೆಮಿಕಲ್ ಇಲ್ಲದ ಕ್ರೀಮ್ಗಳು ಸ್ವಲ್ಪ ಜಾಸ್ತಿನೇ ರೇಟ್ ಇರುತ್ತೆ. ಆದರೆ ಇವೆಲ್ಲ ತುಂಬಾ ಬೆಸ್ಟ್ ಕ್ರೀಮ್ ಅಂತಲೇ ನಾನು ಹೇಳ್ತೀನಿ. ನಾನು ಸ್ಕಿನ್ ವೈಟ್ನಿಂಗಿಗೆ SPF ಇರುವಂಥ ಕ್ರೀಮ್ಗಳನ್ನೇ ನಾನು ತೋರಿಸ್ಕೊಟ್ಟಿದ್ದೀನಿ ನಿಮಗೆಲ್ಲ.